ಹಾಯ್ ಗಾಯ್ಸ್, ಇವತ್ತಿದ್ದು ಹೊರಗಡೆ ಬಂದರೆ ನಮ್ಮ ಮನೆಯಣ್ಣ ಗಂಟಿಗೆಲ್ಲ ಸ್ನಾನ ಮಾಡ್ತಿದ್ದಾರೆ. ದನ ಮೀಸಸ್ ಕಣ್ಕಂಡು ಹಾಲು ಕೊಟ್ರೆ ಹಾಲು ತಗೊಂಡು ಸೀದಾ ಈಚೆ ಬಂದರೆ ರೇಖಕ್ಕ ಪಾತ್ರೆ ತೊಳಿತಾ ಇದ್ರು. ರೇಖಕ್ಕ ಪಾತ್ರೆ ತೊಳೆದು ಕಣ್ಕೊಂಡು ಒಳಗೆ ಬಂದರೆ ಈ ಹೆಣ್ಣು ತಿಂಡಿ ತಿಂತಾ ಇತ್ತು. ಆ ಹೆಣ್ಣು ತಿಂತದ್ದು ಕಣ್ಕೊಂಡು ಮುಂದ್ಗಡೆ ಹೋದರೆ ದಡಪಯ್ಯ ತಿಂಡಿ ಮಾಡ್ತಾಯಿದ್ರು. ದಡಪಯ್ಯಿಂದ ತಿಂಡಿ ಅದಾಯ್ತು. ತಿಂಡಿ ಕರೆದು ಈಗ ತಿಂಡಿ ಹೊರಟೆ. ಇಡ್ಲಿ ಸಾಂಬಾರು ಹಾಯ್ಕೊಂಡು ತಿಂಡಿ ತಿಂತ ಇದ್ದೆ. ತಿಂಡಿ ತಿನ್ಕ ಬಂದರೆ ಇಲ್ಲಿ ಗುರುವಣ್ಣ ಆಚೆ ಈಚೆ ಗರ ಬರ ತಿರ್ತಿದ್ರಪ್ಪ. ಗುರುವಣ್ಣಕ್ಕೆ ತಿರುಗಿ ಕಣ್ಕೊಂಡು ಇಲ್ಲಿ ಬಂದರೆ ಮಾನಿ ಅಣ್ಣ ಬಸ್ ಬರಲಿಲ್ಲ ಅಂತ ತಡ ಆಯ್ತಂತ ಕೂಗಾಡ್ತಿದ್ರು ಮಾರೆ. ಮಾನಿ ಅಣ್ಣ ಕೂಗು ಹೊಡ್ತಕ್ಕೆ ಗಾಡಿ ಬಂತು ಮಾರೆ. ಇವಾಗೆಲ್ಲ ಗಾಡಿ ಹತ್ಕೊಂತಿತ್ತು. ಎಲ್ರಿಗೂ ಕಾದು ಬಸ್ ಅಂತೂ ಹೊರಡ್ತು. ಬಸ್ಸಲ್ಲಿ ನಿಂತು ಸಾಕಾಯ್ತು ಮಾರೆ. ಅಂತೂ ಗಂಡಿನ ಮನೆ ಬಂತು. ಗಂಡಿನ ಮನೆ ಒಳಗೆ ಹೋತ ಅವ್ರು ನಮ್ಗೆ ಜ್ಯೂಸ್ ಕೊಟ್ಟರು ಕುಡೋಕೆ. ಜ್ಯೂಸ್ ಕೊಟ್ಕೊಂಡು ಒಳಗೆ ಹೋದರೆ ಪೂಜೆಕ್ಕನ್ನು ರೆಡಿ ಮಾಡ್ತಾಯಿದ್ರು ಎಲ್ಲ. ಅಂತೂ ಪೂಜೆಕ್ಕನ್ನು ರೆಡಿ ಮಾಡಿ ಹೊರಗಡೆ ಕರ್ಕೊಬಂದು ನಾ ವೀಡಿಯೋ ಮಾಡೋದು ಕಣ್ಕೊಂಡು ಇವ್ರು ನನ್ನೇ ನೋಡ್ತಿದ್ರು ಮಾರೆ. ಪೂಜೆಕ್ಕೆ ಹೊರಗೆ ಬಂದು ಕಣ್ಕೊಂಡು ನೆಂಟು ಊಟ ಫಸ್ಟ್ ಅಲ್ಲ, ಅದಕ್ಕೆ ಸೀದಾ ಊಟಕ್ಕೆ ಬಂದು ನಮ್ಮದು ಊಟ ಮುಗೀತು. ಈಗ ಪೂಜೆಕ್ಕೆ ಊಟಕ್ಕೆ ಹೋಯ್ರು. ಪೂಜೆಕ್ಕನ್ನು ಕರ್ಕೊಂಡು ಹೋಯ್ಕಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದು. ಪೂಜೆಕ್ಕನಿಗೆ ವೆಯ್ಟ್ ಮಾಡಿ ಅಂತೂ ಪೂಜೆಕ್ಕೆ ಬಂದರು. ಪೂಜೆಕ್ಕನ್ನು ಕರ್ಕೊಂಡು ನಾವು ಬಸ್ ಹತ್ಕೊಂಡು ಸೀದಾ ಬಂತು ಮನೆಗೆ. ನಾವು ಅವರು ಒಟ್ಟಿಗೆ ಬಂದು ಈಡು ಹಿಂದೆ ಮುಂದೆನೇ ಇದ್ದಿತ್ತು. ಪೂಜೆಕ್ಕನ್ನು ಕರ್ಕೊಬಂದು ಒಳಗೆ ಕೂರ್ಸಿದ್ರು. ಲೈಕ್ ಮಾಡ್ಕೊಂಡು ಮೊಬೈಲ್ ಹೊತ್ಕೊಂತ ಕೂತೀವಿ. ನಮಗೂ ಸುಸ್ತಾಯ್ತಾ, ಎಲ್ಲ ಕೂತ್ಕೊಂಡು ಪಂಚಾಯತಿ ಹೊಡೀತ ಕೂತಿತ್ತು. ಮತ್ತೊಂದು ವಿಡಿಯೋಲಿ ಸಿಗ್ತೆ.